ರಾಮಲಲ್ಲಾ ಸ್ವಾಗತಿಸಲು ದೀಪೋತ್ಸವಕ್ಕೆ ಕರೆಯನ್ನ ಕೊಡಲಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಮನೆ ಮನೆಗಳಲ್ಲೂ ಕೂಡ ದೀಪ ಬೆಳಗಿಸೋಕೆ ತಯಾರಿಗಳಾಗಿದೆ. ರಾಮಲಲ್ಲಾ ಸ್ವಾಗತಿಸಲು ದೀಪೋತ್ಸವಕ್ಕೆ ಪ್ರಧಾನಿ ಮೋದಿ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಮನೆ ಮನೆಗಳಲ್ಲೂ ಕೂಡ ದೀಪವನ್ನ ಬೆಳಗಿಸಿ ಸಂಭ್ರಮಿಸಿ ಅಂತ ಕರೆಯನ್ನ ಕೊಡಲಾಗಿದ್ದು ದೀಪಾವಳಿಯಂತೆ ಆಚರಣೆಗೆ ಕರೆಯನ್ನ ಕೊಟ್ಟಿದ್ದಾರೆ ಮೋದಿ ಅವರು. ಗೋಧೂಳಿ ಸಮಯದಲ್ಲಿ ಅಂದ್ರೆ 5:48 6:39 ಇದೇನಿದೆ ಇದನ್ನ ಗೋಧೂಳಿ ಸಮಯ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ದೀಪವನ್ನ ಬೆಳಗಿದ್ರೆ ಶ್ರೇಷ್ಠ ಅನ್ನುವಂತಹ ನಂಬಿಕೆ ಇದೆ. ಸೊ ಆ ಕಾರಣಕ್ಕಾಗಿ ಆ ಸಮಯಕ್ಕಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ರತಿ ಮನೆಗಳಲ್ಲೂ ಕೂಡ ರಾಮಜ್ಯೋತಿಯನ್ನ ಬೆಳಗಬೇಕು, ರಾಮನಿಗೆ ಭವ್ಯ ಸ್ವಾಗತವನ್ನ ನಾವೆಲ್ಲಿದ್ದೀವಿ ಅಲ್ಲಿಂದಲೇ ಕೋರಬೇಕು ಅನ್ನುವಂತಹ ತಯಾರಿಗಳಿಗೆ ತೊಡಗಿಕೊಂಡಿರುವಂತಹ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಬರ್ತಾ ಇದೆ. ಒಂದು ಕಡೆಯಲ್ಲಿ ಸರಯೂ ನದಿ ತಟದಲ್ಲಿ ಸಿದ್ಧತೆಗಳು, ಮಗದೊಂದು ಕಡೆಯಲ್ಲಿ ದೇವಸ್ಥಾನಗಳಲ್ಲಿ ತಯಾರಿ, ಕೆಲವು ಮನೆಗಳಲ್ಲಿ ದೀಪವನ್ನ ಬೆಳಗಿಸಬೇಕು ಅಂತ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ತಯಾರಾಗಿದ್ದಾರೆ. ರೈಟ್, ಶಬ್ಬೀರ್ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಶಬ್ಬೀರ್, ಒಟ್ಟು ಎಷ್ಟು ಜನ ಅಲ್ಲಿ ನೆರೆದಿದ್ದಾರೆ ಈಗ ಸದ್ಯಕ್ಕೆ ಸರಯೂ ನದಿ ತಟದಲ್ಲಿ? ಅವರಲ್ಲಿ ಒಬ್ರು ಹೇಳ್ತಾ ಇದ್ರು ಟೀಚರು, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಕಡೆಯಿಂದ ನಾವು 1 ಲಕ್ಷ ದೀಪವನ್ನ ಬೆಳಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಸಾಮಾನ್ಯವಾಗಿ ನಾವು ಈ ದೀಪೋತ್ಸವವನ್ನ ಗಮನಿಸಿದಾಗ ಅಂದ್ರೆ ಪ್ರತಿ ದೀಪಾವಳಿ ಸಂದರ್ಭದಲ್ಲಿ ಆಗುತ್ತಲ್ಲ, ಆಗ ನಾವು ದಾಖಲೆಯನ್ನ ಮಾಡಬೇಕು ಅನ್ನೋ ಲೆವೆಲ್ಗೆ ದೀಪಗಳನ್ನ ಬೆಳಗಿಸ್ಲಿಕ್ಕೆ ಎಲ್ಲರೂ ಕೂಡ ಮುಂದಾಗ್ತಾರೆ. ಬಹುಶಃ ಇವತ್ತು ಆ ದಾಖಲೆಗಳಿಗೆ ಅವಕಾಶ ಆಗಲ್ವಾ? ಕಾರಣ ಏನಿರಬಹುದು? ಸದ್ಯಕ್ಕೆ ದಾಖಲೆ ನಿರ್ಮಿಸುವಂತದ್ರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ಆದ್ರೆ 10 ಲಕ್ಷ ದೀಪಗಳನ್ನ ಇಡೀ ಅಯೋಧ್ಯೆಯಲ್ಲಿ ಹೊತ್ತಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ತಯಾರಿಯನ್ನ ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಮುಖ್ಯವಾಗಿ ರಾಮ್ ಕಿ ಪೇಡಿ ಈ ಪ್ರದೇಶದಲ್ಲಿ 1,60,000 ದೀಪಗಳನ್ನ ಹಚ್ಚುವಂತಹ ಗುರಿಯನ್ನ ಇಟ್ಕೊಂಡು ಅದಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಳ್ಳಾಗಿರುವಂತದ್ದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ದೃಶ್ಯಗಳಲ್ಲೂ ಕೂಡ ನೋಡಬಹುದು, ಜಯ ಶ್ರೀರಾಮ್ ಅನ್ನುವಂತಹ ಹಣತೆಗಳನ್ನ ಜೋಡಿಸುವಂತಹ ಕೆಲಸಗಳನ್ನು ಕೂಡ ಮಾಡಲಾಗಿರುವಂತದ್ದು. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ನಿಮಗೆ ಹಣತೆಗಳನ್ನ ನೋಡ್ತಾ ಹೋಗ್ಬೋದು. ಸಾಕಷ್ಟು ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಜನರ ಬರುವಿಕೆ ಕೂಡ ನಿರೀಕ್ಷೆಯಲ್ಲಿದ್ದಾವೆ. ಸಂಜೆ ಆಗ್ತಿದ್ದಂತೆ ಜನರು ಕೂಡ ಇಲ್ಲಿ ಆಗಮಿಸಲಿಕ್ಕೆ ಸಿದ್ಧ ಆಗ್ತಾರೆ. ಸದ್ಯಕ್ಕೆ ಈಗ ನಗರದ ಒಳಗಡೆ ಅಯೋಧ್ಯೆ ಏನು ಸಿದ್ಧವಾಗಿದೆ ಅದನ್ನ ನೋಡುವಂತ ಭರದಲ್ಲಿ ಬಹಳಷ್ಟು ಜನರಿದ್ದಾರೆ. ಈಗ ಒಬ್ಬೊಬ್ರೆ ಘಾಟ್ ಹತ್ರಕ್ಕೆ ಬರ್ಲಿಕ್ಕೆ ಕೂಡ ಶುರು ಮಾಡ್ತಾರೆ. ಅವರು ಎಲ್ಲರೂ ಕೂಡ ಸಂಜೆ ವೇಳೆಗೆ ಇಲ್ಲಿ ಬಂದು ಸೇರುವಂತ ನಿರೀಕ್ಷೆಗಳಿದಾವೆ. ಯಾಕೆಂದ್ರೆ ರಾಮ್ ಕಿ ಪೇಡಿ ವಿಶೇಷವಾದಂತಹ ಲೈಟಿಂಗ್ ವ್ಯವಸ್ಥೆಗೆ ಖ್ಯಾತಿಯನ್ನು ಪಡೆದಿರುವಂತದ್ದು. ಈ ಒಂದು ಜಾಗದಲ್ಲೇ ಕೂಡ ಪ್ರತಿ ವರ್ಷ ದೀಪಾವಳಿಯ ಸಂದರ್ಭದಲ್ಲಿ ಲಕ್ಷ ದೀಪೋತ್ಸವವನ್ನು ಕೂಡ ಆಚರಿಸಲಾಗುತ್ತೆ. ಕಳೆದ ಬಾರಿಯೂ ಕೂಡ ಇಲ್ಲಿ ಗಿನ್ನಿಸ್ ರೆಕಾರ್ಡ್ ಅನ್ನು ಕೂಡ ದಾಖಲು ಮಾಡಲಾಗಿತ್ತು. ಹೀಗಾಗಿ ಇದೊಂದು ವಿಶೇಷವಾದಂತಹ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ದೀಪೋತ್ಸವವನ್ನ ವಿಶೇಷವಾಗಿ ಆಚರಿಸಲಾಗುತ್ತೆ. ನೋಡಬಹುದು ಮಕ್ಕಳು ಯಾವ ರೀತಿಯಾದಂತಹ ತಯಾರಿಗಳನ್ನ ಈಗಾಗಲೇ ಶುರು ಮಾಡಿರುವಂತದ್ದು. ಅವರು ಕ್ಯಾಂಡಲ್ಸ್ ಗಳನ್ನ ಕೂಡ ಹಿಡಿದು ತಯಾರಿಯಾಗಿ ಇಟ್ಕೊಂಡು ಕೂತಿರುವಂತದ್ದು. ಸಮಯ ಆಗ್ತಾ ಬರ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೀಪ ಹೊತ್ತಿಸುವಂತ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ. ನೀವು ಆ ಬ್ಯಾರಿಕೇಡ್ ಇದು ಬ್ರಿಡ್ಜ್ ಮೇಲೆ ನೋಡಬಹುದು, ಸಾಕಷ್ಟು ಜನರು ಕೂಡ ಈಗಾಗಲೇ ದೂರದಿಂದಲೇ ಈ ಒಂದು ಚಿತ್ರಣವನ್ನ ಕಣ್ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಈ ಒಂದು ಭಾಗದಲ್ಲಿ ಪ್ರವೇಶಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಯಾಕೆಂದ್ರೆ ಎಲ್ಲರೂ ಬಂದ್ರೆ ದೀಪಗಳಿಗೆ ಹಣತೆಗಳಿಗೆ ಏನು ಅವುಗಳನ್ನ ಜೋಡಿಸಿಡ್ಲಾಗಿದೆ, ಅದು ಹಾಳಾಗಬಹುದು ಅನ್ನುವಂತಹ ಭೀತಿ ಇರುವಂತದ್ದು. ಹೀಗಾಗಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಇದನ್ನು ಯಾರು ಉಸ್ತುವಾರಿಯನ್ನು ತೆಗೆದುಕೊಂಡಿದ್ದಾರೆ, ಯಾವ ವಿದ್ಯಾಲಯಕ್ಕೆ ಈ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದೆ, ಅವರು ಮಾತ್ರ ದೀಪವನ್ನ ಹೊತ್ತಿಸುವಂತಹ ಕೆಲಸವನ್ನ ಮಾಡಲಾಗ್ತದೆ. ಈಗ ಕೆಲವು ವಿದ್ಯಾರ್ಥಿಗಳು ಈಗಾಗಲೇ ಶುರುವನ್ನ ಮಾಡಿರುವಂತದ್ದು ದೀಪ ಹೊತ್ತಿಸುವಂತಹ ಕೆಲಸವನ್ನ ಈಗಾಗಲೇ ಆರಂಭಿಸಿದ್ದಾರೆ. ನೀವು ಕೂಡ ಗಮನಿಸ್ತಾ ಹೋಗಬಹುದು, ಈಗಾಗಲೇ ಶುರುವಾಗಿದೆ ಹಂತ ಹಂತವಾಗಿ. ಯಾಕಂದ್ರೆ 1,60,000 ದೀಪಗಳನ್ನ ಹಚ್ಚಬೇಕು ಅಂದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಹೀಗಾಗಿ ಈಗಾಗಲೇ ಮಕ್ಕಳು ಆ ದೀಪವನ್ನ ಹಚ್ಚುವಂತ ಕೆಲಸವನ್ನ ಈಗ ಶುರು ಮಾಡಿರುವಂತದ್ದನ್ನ ಕೂಡ ಗಮನಿಸಬಹುದು. ನಾನು ಮತ್ತೊಂದಿಷ್ಟು ಜನರನ್ನ ಮಾತಾಡಿಸ್ತೀನಿ, ಅವ್ರಿಗೆ ಹೇಗೆ ಅನ್ಸುತ್ತೆ ಅನ್ನುವಂಥದ್ದನ್ನ ಕೂಡ ಕೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಈಗಾಗಲೇ ಅವರು ದೀಪವನ್ನ ಹಚ್ತಾ ಇದ್ದಾರೆ. ನೀವು ಇಲ್ಲೂ ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ज्योति तिवारी। कैसा लग रहा है आपको दिया जलाए जा रहे हैं? मुझे बहुत अच्छा लग रहा है। राम घर लौट के आए वापस जी। मतों जनरना माताड़स्तीनी माजी क्या कहना चाहते हैं? बहुत खुशी है आज हम लोगों का बहुत सौभाग्य का दिन है कि 500 वर्ष बाद ऐसा समय आया है। हम लग रहा है कि दोबारा त्रेता युग में जी रहे हैं। तो हम लोगों का बड़ा सौभाग्य है, हमारा हमारे विद्यालय का संपूर्ण विश्व का बड़ा सौभाग्य है जो आज भगवान श्री राम की प्रतिष्ठा हो गई और भगवान अपने गर्भगृह में आ गए।
ನೋಡಿದ್ರಲ್ಲ ದಿವ್ಯಾ, ಈಗಾಗಲೇ ದೀಪಗಳನ್ನ ಹೊತ್ತಿಸುವಂತ ಕೆಲಸ ಶುರುವಾಗಿದೆ. 1,60,000 ದೀಪಗಳನ್ನ ಹಂತ ಹಂತವಾಗಿ ಹಚ್ಚುವಂತ ಕೆಲಸ ಕೂಡ ಶುರುವಾಗುತ್ತೆ. ಒಮ್ಮೆ ಇವೆಲ್ಲವೂ ಕೂಡ ಬೆಳಗ್ಲಿಕ್ಕೆ ಶುರುವಾದ್ರೆ ಬಹುಶಃ ಅದು ನೋಡ್ಲಿಕ್ಕೆ ಕಣ್ಣಿಗೆ ಒಂದ್ ರೀತಿ ಹಬ್ಬ ಆಗುತ್ತೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.